ನಮ್ಮ ಜೊತೆ ಮಾತನಾಡೋದಕ್ಕೆ ಮಾಜಿ ಸಚಿವರಾದಂತಹ ಸಿ.ಟಿ. ರವಿ ಅವರು ಇರುವಂಥದ್ದು. ಸರ್, ಇವತ್ತು ಪ್ರತಿಭಟನೆಯ ಉದ್ದೇಶ ಯಾಕೆಂದ್ರೆ ನಿನ್ನೆ ಮೊಟ್ಟೆ ಎಸೆಯಲಾಯಿತು, ಅದ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಆಗಿರುವಂಥದ್ದು. ಇವತ್ತು ಪ್ರತಿಭಟನೆ ಉದ್ದೇಶ ಏನು? ಕಾಂಗ್ರೆಸ್ ರಾಜ್ಯದಲ್ಲಿ ಗೂಂಡಾ ಸಂಸ್ಕೃತಿಯನ್ನ ಮತ್ತೆ ಪುನರ್ಸ್ಥಾಪಿಸಲಿಕ್ಕೆ ಹೊರಟಿದೆ. ಈ ಗೂಂಡಾ ಸಂಸ್ಕೃತಿಯ ವಿರುದ್ಧ ನಮ್ಮ ಹೋರಾಟ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದ್ದಂಥ ಬಿಜೆಪಿ ಶಾಸಕರು ಮತ್ತು ಕಾರ್ಯಕರ್ತರ ಮೇಲೆ ನಡೆಸಿದ ದೌರ್ಜನ್ಯದ ವಿರುದ್ಧ ನಮ್ಮ ಹೋರಾಟ. ಶಾಂತಿಯುತ ಪ್ರತಿಭಟನೆ ಮಾಡುವ ಅಧಿಕಾರ ನಿಮಗಿದೆ, ಆದರೆ ದೌರ್ಜನ್ಯ ಮಾಡುವ ಅಧಿಕಾರ ನಿಮಗಿಲ್ಲ. ನಿಮ್ಮದೇ ರೀತಿಯಲ್ಲಿ ವರ್ತನೆ ಮಾಡಿದ್ರೆ ಹಾಗಿದ್ರೆ ನಿಷೇಧಿತ ವಲಯ ಪ್ರಧಾನಮಂತ್ರಿ ಅತಿ ಸೂಕ್ಷ್ಮ ವಲಯ ಅಲ್ಲಿ ಹೋಗಿ ನಿಮ್ಮ ವಿಪಕ್ಷದ ನಾಯಕ ಅಲ್ಲಿ ಹೋಗಿ ಹೋರಾಟ ಮಾಡ್ತಾರೆ, ಇಲ್ಲಿಯ ಮುಖ್ಯಮಂತ್ರಿ ಹೋಗಿ ಅಲ್ಲಿ ಧರಣಿ ಕೂತ್ಕೋತಾರೆ. ಹಾಗಿದ್ರೆ ನಮ್ಮ ದೆಹಲಿಯ ಕಾರ್ಯಕರ್ತರು ನಿಮ್ಗೆ ಅದೇ ರೀತಿ ಮಾಡಿದ್ರೆ ನಿಮ್ಗತಿ ಏನಾಗ್ತಿತ್ತು? ಸರ್, ಮೊಟ್ಟೆ ಎಸೆಯುವ ಪ್ರವೃತ್ತಿ ನಮ್ದಲ್ಲ, ನಾವು ಆ ಥರ ಮಾಡಿಲ್ಲ, ಆತ್ಮರಕ್ಷಣೆಗಾಗಿ ಮಾಡಿರುವಂಥದ್ದು ಬಿ.ಕೆ. ಹರಿಪ್ರಸಾದ್ ಹೇಳಿರೋದು. ಇದ್ರ ಬಗ್ಗೆ ಯಾವ ರೀತಿ ಹೇಳಿ? ಬಹುಶಃ ಬಿ.ಕೆ. ಹರಿಪ್ರಸಾದ್ ಅವರು ಆ ದಿನಗಳ ಗುಂಗಿನಲ್ಲೇ ಇದ್ದಂಗೆ ಕಾಣುತ್ತೆ. ನಾನು ಅವ್ರಿಗೆ ಹೇಳಕ್ ಬಯಸ್ತೇನೆ, ನೀವು ಒಂದು ರಾಜಕೀಯ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ದೀರಿ. ಆ ದಿನಗಳ ಗುಂಗಿನಿಂದ ಹೊರಗೆ ಬನ್ನಿ. ನೀವು ಸುಳ್ಳನ್ನು ಸತ್ಯ ಮಾಡೋದು, ಸತ್ಯವನ್ನು ಸುಳ್ಳು ಮಾಡುವಂಥ ರೀತಿಯಲ್ಲಿ ಆಕ್ಟ್ ಮಾಡಬಹುದು, ಆದರೆ ರಾಜ್ಯದ ಜನ ನೋಡ್ತಾ ಇದ್ದಾರೆ. ನಾವು ವಿದ್ಯಾರ್ಥಿಗಳ ಪರ ನಿಂತಿರುವಂಥದ್ದು, ನಾವು ಯಾವುದೇ ರಾಜಕೀಯ ಮಾಡ್ತಿಲ್ಲ. ವಿದ್ಯಾರ್ಥಿಗಳ ಪರ ನಿಲ್ಲುವಂಥದ್ದೇ ತಪ್ಪ ಈ ದೇಶದಲ್ಲಿ ಅನ್ನೋ ಪ್ರಶ್ನೆ ಬರ್ತದೆ. ವಿದ್ಯಾರ್ಥಿಗಳ ಪರ ನಿಲ್ಲೋದು ಖಂಡಿತ ತಪ್ಪಲ್ಲ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ನಮಗೂ ದುಃಖ ಇದೆ. ಆದರೆ ಸರ್ಕಾರ ಹೆಡಮುರಿ ಕಟ್ತು, 13 ಜನರನ್ನು ಬಂಧಿಸ್ತು. ನಾನು ಕೇಳ್ತೇನೆ, ಕೆಪಿಸಿಸಿ ಅಧ್ಯಕ್ಷರೇ, ಇಲ್ಲಿ KPSC-ನಲ್ಲಿ ಅದು ಎಷ್ಟು ಸರಿ ಪ್ರಶ್ನೆ ಪತ್ರಿಕೆ ಲೀಕು, ಅದು ಎಷ್ಟು ಸರಿ ಹಗರಣ? ಯಾಕೆ ನಿಮ್ಮ ಮುಖ್ಯಮಂತ್ರಿ ರಾಜೀನಾಮೆ ಕೊಡಲಿಲ್ಲ? ಯಾವ ಮುಖ್ಯಮಂತ್ರಿನೂ ಯಾಕೆ ರಾಜೀನಾಮೆ ಕೊಡಲಿಲ್ಲ? ಯಾಕೆ ಕೊಡಲಿಲ್ಲ ರಾಜೀನಾಮೆ? ಹೋಗ್ಲಿ, ಅದನ್ನು ಸುಧಾರಿಸೋ ಪ್ರಯತ್ನನಾರು ನಡೀತಾ. ಅದೇ ಜಾತಿ, ಅದೇ ಹಣ, ಅದರ ಆಧಾರದಲ್ಲೇ ನೇಮಕಾತಿ, ಅದೇ ಭ್ರಷ್ಟಾಚಾರ. ನಾಚಿಕೆ ಆಗಲ್ವಾ ಈ ಮಾತನ್ನು ಹೇಳೋದಕ್ಕೆ ನಿಮಗೆ? ವಿಪಕ್ಷಗಳನ್ನು ಹತ್ತಿಕ್ಕುವ ಕೆಲಸ ಈ ದೇಶದಲ್ಲಿ ಆಗ್ತಿದೆ ಅನ್ನೋದು ವಿಪಕ್ಷಗಳನ್ನು ಹತ್ತಿಕ್ಕುವ ಕೆಲಸ ಮಾಡಿದ್ದು ಶ್ರೀಮತಿ ಇಂದಿರಾ ಗಾಂಧಿ ಅವರು. ಅವಾಗ ತುರ್ತು ಪರಿಸ್ಥಿತಿ ಹೇರಿ ವಿಪಕ್ಷದ ನಾಯಕರುಗಳನ್ನೆಲ್ಲ ಜೈಲಿಗೆ ಹಾಕಿ, ಮೂಲಭೂತ ಹಕ್ಕುಗಳನ್ನೇ ಮೊಟಕುಗೊಳಿಸಿ, ಸಂವಿಧಾನವನ್ನೇ ಸಸ್ಪೆಂಡ್ ಅಲ್ಲಿಟ್ಟು ದೌರ್ಜನ್ಯ ನಡೆಸಿದಂತ ಸರ್ವಾಧಿಕಾರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ನವ್ರದ್ದು. ಥ್ಯಾಂಕ್ ಯು ಸರ್. ಇಷ್ಟು